ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿಲ್ಲಿ ನೋಡ್ತಿರೋ ಹಾಗೆ ನಾನೀಗಾಗಲೇ ಎಲ್ಲಿ ಬಂದಿದ್ದೀನಿ ಅಂತ ಗೊತ್ತಿರುತ್ತೆ. ಹೌದು, ಲಾಲ್ಬಾಗಿಗೆ ಬಂದಿದ್ದೀನಿ. ಇಲ್ಲೀಗ ಫ್ಲವರ್ ಶೋ ನಡೀತಾ ಇದೆ. ಜಾನ್ 16ದಿಂದ ಸ್ಟಾರ್ಟ್ ಆಗಿದ್ದು 27 ತನಕ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಮಗುನ ಕರ್ಕೊಂಡು ಬಂದಿದ್ವಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಒಳ್ಳೆ ಜಾಗ ಅಂತ ಹೇಳ್ಬೋದು. ಇವತ್ತಿಲ್ಲಿ ಒಂದು ಥೀಮ್ ಅಂತ ಇರುತ್ತೆ. ವಾಲ್ಮೀಕಿ ಮಹರ್ಷಿಯವರ ಕಾನ್ಸೆಪ್ಟನ್ನ ಇಟ್ಕೊಂಡು ಫ್ಲವರ್ ಶೋನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. 217ನೇ ಫಲಪುಷ್ಪ ಪ್ರದರ್ಶನ 2025 ಎಲ್ಲ ಮೆನ್ಷನ್ ಮಾಡಿದರು. ನೀವು ನೋಡ್ತಾ ಇದ್ದೀರಲ್ಲ ಫ್ಲವರ್ ಶೋಸ್ನ ಎಲ್ಲ. ಇದಿಷ್ಟೇ ಅಂತ ಅಲ್ಲ, ಒಳಗಡೆ ಗ್ಲಾಸ್ ಹೌಸ್ ಇದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನೇನು ಹೇಳಿದೆ ಕಾನ್ಸೆಪ್ಟ್ ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ನೆಕ್ಸ್ಟ್ ಅದನ್ನು ತೋರಿಸ್ತಾ ಬರ್ತೇನೆ. ಇವತ್ತು ಆ್ಯಕ್ಚುಲಿ ಅಷ್ಟು ಕ್ರೌಡ್ ಇರಲಿಲ್ಲ. ನಾನು ನಿನ್ನೆ ಸ್ಯಾಟರ್ಡೇ ಹೋಗಿದ್ದಿದ್ದು. ನಾಳೆ ಇವತ್ತು ರಿಪಬ್ಲಿಕ್ ಡೇ ಇದ್ದಿದ್ದರಿಂದ ತುಂಬಾ ಕ್ರೌಡ್ ಇರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ನಾನು ನೆನ್ನೆನೇ ಹೋಗಿ ಬಂದೆ. ಆ್ಯಕ್ಚುಲಿ ನೆನ್ನೆ ಕೂಡ ತುಂಬಾ ಕ್ರೌಡ್ ಇತ್ತು. ನಾನು ಮಧ್ಯಾಹ್ನ ಹೋಗಿದ್ದರಿಂದ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ನಾವಲ್ಲೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ನನಗೆ ತೋರಿಸ್ತೀನಿ ಯಾವ ಮಟ್ಟಕ್ಕೆ ಕ್ರೌಡ್ ಇತ್ತು ಅಂತ ಹೇಳಿ. ನಾನೇನು ಹೇಳಿದೆ, ಇದೇ ಗ್ಲಾಸ್ ಹೌಸು. ನೀವು ನೋಡ್ತಾ ಇದ್ದೀರಾ, ವಾಲ್ಮೀಕಿ ಮಹರ್ಷಿಯವರ ಒಂದು ಸ್ಟ್ಯಾಚ್ಯೂನ ಇಟ್ಟಿರ್ತಾರೆ. ಅವರ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಈ ಸಲ ಫ್ಲವರ್ ಶೋನ ಮಾಡ್ತಾ ಇದ್ದಾರೆ. ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ನ ಇಟ್ಟು ಡೆಕೋರೇಷನ್ ಮಾಡಿರ್ತಾರೆ. ತುಂಬ ಥರ ವೆರೈಟೀಸ್ ಇರುತ್ತೆ. ನೀವು ನೋಡ್ತಾ ಹೋಗ್ತಿರ್ತೀರ, ತುಂಬ ವೆರೈಟೀಸ್ ಇರುತ್ತೆ. ಅದ್ರ ಮೇಲ್ಗಡೆ ಮೆನ್ಷನ್ ಮಾಡಿರ್ತಾರೆ ಅದು ಯಾವ ಫ್ಲವರ್ ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಕಾನ್ಸೆಪ್ಟ್ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಸ್ಟೋರೀಸ್ನ ಹಾಕಿರ್ತಾರೆ ಅಲ್ಲೇ. ಅಂದರೆ ವಾಲ್ಮೀಕಿ ಅವರು ಅಂದರೆ ಕೆಲವೊಂದನ್ನು ಬರೆದಿರ್ತಾರೆ ಅಲ್ವಾ, ಹೇಳಿರ್ತಾರೆ ಅಂಥದ್ದನ್ನೆಲ್ಲ ಒಂದೊಂದು ಕಾನ್ಸೆಪ್ಟ್ಗಳನ್ನ ಅಲ್ಲಲ್ಲೇ ಬರೆದ್ಬಿಟ್ಟು ಅಲ್ಲಿ ಹಾಕಿರ್ತಾರೆ. ನೀವೀಗ ಹನುಮಂತನ ಸ್ಟ್ಯಾಚ್ಯೂನ ನೋಡ್ತಾ ಇದ್ದೀರಾ ನೋಡಿ. ಬ್ಯಾಕ್ ಸೈಡಲ್ಲಿ ನಿಮಗೆಲ್ಲ ಕಾಣಿಸ್ತಾ ಇರುತ್ತೆ. ಕೆಲವೊಂದು ಸ್ಟೋರೀಸ್ನ ಹಾಕಿದ್ದಾರೆ ಅಲ್ಲೆಲ್ಲ. ತುಂಬ ಚೆನ್ನಾಗಿದೆ. ತುಂಬಾ ಕ್ರೌಡ್ ಇತ್ತು. ಸೊ ನಾನು ಪ್ರತಿಯೊಂದೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಕ್ರೌಡ್ ಇತ್ತು. ಮಧ್ಯಾಹ್ನವೇ ತುಂಬಾ ಕ್ರೌಡ್ ಇತ್ತು, ತುಂಬ ಬಿಸಿಲಿತ್ತು. ಅಷ್ಟೇ ಕ್ರೌಡ್ ಕೂಡ ಜಾಸ್ತಿನೇ ಇತ್ತು. ಇಲ್ಲಿಗೆಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದರೆ ಅವ್ರಿಗೆ ಒಂದು ರೀತಿ ಚೇಂಜಸ್ ಕೂಡ ಇರುತ್ತೆ. ಸ್ಕೂಲ್ ಮನೆ ಸ್ಕೂಲ್ ಅದು ಇದು ಕ್ಲಾಸಸ್ ಅಂತ ಇದ್ರ ಮಿಡ್ಲಲ್ಲಿ ನಾವು ಇಂಥ ಜಾಗ ಕರ್ಕೊಂಡ್ಬಂದಾಗ ಇಲ್ಲಿ ಮಕ್ಕಳು ಆಟಾಡೋಕ್ಕೆ ಕೂಡ ತುಂಬ ಜಾಗ ಇದೆ. ನೀವೀಗ ವಾಲ್ಮೀಕಿ ಮಹರ್ಷಿಯವರ ಆಶ್ರಮನ ನೋಡ್ತಾ ಇದ್ದೀರಾ. ಅಲ್ಲಿನ ಕಾನ್ಸೆಪ್ಟ್ ಇದು. ವಾಲ್ಮೀಕಿ ಆಶ್ರಮ ನೇಪಾಳ ಅಂದಿದೆ. ಅಲ್ಲೆಲ್ಲ ಫುಲ್ ಸ್ಟೋರೀಸ್ನ ಬರೆದಿರ್ತಾರೆ. ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಮಕ್ಕಳನ್ನ ಕರ್ಕೊಂಬಂದರೆ ಅವರಿಗೂ ತಿಳ್ಕೊಂಡಂಗೆ ಆಗುತ್ತೆ ಕೆಲವೊಂದು ವಿಷಯಗಳನ್ನ. ಸೊ ಈಗ ನಾಳೆಗೆ ಅದು ಕ್ಲೋಸ್ ಆಗುತ್ತೆ ಅಂತ ಏನೋ ಹೇಳ್ತಾ ಇದ್ರು. ಆದಷ್ಟು ಬೇಗ ಕರ್ಕೊಂಡು ಹೋಗಿ ಮಕ್ಕಳು ಫ್ಯಾಮಿಲಿ ಎಲ್ಲರೂ ಆರಾಮ್ಸೆ ಹೋಗಿ ಬರ್ಬೋದು. ತುಂಬಾ ಖುಷಿ ಆಗುತ್ತೆ ಮಾತ್ರ. ಆದಷ್ಟು ಒಂದು 2:30-3 ಗಂಟೆ ಆ ಟೈಮಿಗೆ ಹೋದ್ರಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ತನಕ ಮೇ ಬಿ ಬರೋದಕ್ಕೂ ಮನಸ್ಸೇ ಆಗಲ್ಲ ಅನಿಸುತ್ತೆ, ಅಷ್ಟೊಂದಿದೆ ಅಲ್ಲಿ ನೋಡೋದಕ್ಕೆ. ಅಷ್ಟು ತುಂಬಾ ಚೆನ್ನಾಗಿದೆ. ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಪ್ರತಿಯೊಂದು ಫ್ಲವರ್ಸ್ ಮೇಲೂ ಕೂಡ ಅದರ ನೇಮ್ಗಳನ್ನ ಸ್ಟಿಕ್ ಮಾಡಿರ್ತಾರೆ. ಸೊ ತುಂಬ ಥರದ ಫ್ಲವರ್ಸ್ನ ಕೂಡ ಮಕ್ಕಳಿಗೆ ತೋರಿಸ್ಬೋದು. ನಾವು ಕೂಡ ತುಂಬಾ ತಿಳ್ಕೊಂಡಂಗೆ ಆಗುತ್ತೆ ಈ ಥರ ಜಾಗಗಳಿಗೆಲ್ಲ ಹೋದ್ವಿ ಅಂದರೆ. ಯಾಕಂದರೆ ನಮಗೆ ಗೊತ್ತಿಲ್ಲದಿರೋದು ತುಂಬಾ ಇರುತ್ತೆ. ಮಕ್ಳಿಗೆ ಹೇಳ್ಬೇಕಾದ್ರೆ ಅದೇನು ಇದೇನು ತುಂಬಾ ಕೇಳ್ತಾ ಇರ್ತಾರೆ ಅಲ್ವಾ. ಇಂಥ ಜಾಗ ಕರ್ಕೊಂಡು ಬಂದಾಗ ಎಕ್ಸಾಂಪಲ್ನ ತೋರಿಸಿ ನಾವು ಅವ್ರಿಗೆ ಹೇಳ್ಕೊಡ್ಬೋದು. ಬೇಕಿದ್ರೆ ನೋಡು ಇದೆಲ್ಲ ಹೀಗೆ ಹಾಗೆ ಅಂತ ಹೇಳ್ಬಿಟ್ಟೆಲ್ಲ ಸ್ಟೋರೀಸ್ನೆಲ್ಲ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಹೇಳಬೇಕಾದ್ರೆ. ಅವ್ರಿಗೊಂಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇಂಥ ಜಾಗಕ್ಕೆ ಕರ್ಕೊಂಡು ಬಂದಾಗ. ಲಾಸ್ಟ್ ಇವತ್ತು ಮತ್ತು ನಾಳೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಸೊ ಆದಷ್ಟು ಬೇಗ ಬೇಗ ಹೋಗಿ ನೋಡ್ಕೊಂಡು ಬನ್ನಿ, ಮಕ್ಕಳನ್ನ ಕರ್ಕೊಂಡು ಹೋಗಿ, ಫ್ಯಾಮಿಲಿನ ಕರ್ಕೊಂಡು ಹೋಗಿ. ಇಲ್ಲಿ ಎಂಟ್ರಿ ಫೀಸ್ ಬಂದುಬಿಟ್ಟು ದೊಡ್ಡವರಿಗೆ 100 ರುಪೀಸ್ ಇರುತ್ತೆ, ಚಿಕ್ಕ ಮಕ್ಕಳಿಗೆ 80 ರುಪೀಸ್ ಆರ್ 30 ರುಪೀಸ್ ಏನೋ ಆಗಿತ್ತು. ಫ್ಲವರ್ಸ್ನ ಇಟ್ಕೊಂಡು ಯಾವ ಥರ ಎಲ್ಲ ಡೆಕೋರೇಷನ್ ಮಾಡ್ಬೋದು, ಇಷ್ಟು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಪ್ರತಿಯೊಂದನ್ನು ಕೂಡ ಜೋಡಿಸಿರೋ ರೀತಿ ಆಗಿರ್ಬೋದು, ಆಚೆ ಈಚೆ ಒಂದು ಚೂರು ಆಗಿಲ್ಲ, ತುಂಬಾ ಕ್ಲಿಯರಾಗಿ ತುಂಬ ನೀಟಾಗಿ ಬಂದಿತ್ತು. ನೀವು ಇದೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲನೂ ಅಂತ ಹೇಳ್ಬಿಟ್ಟು. ಈ ಜಾಗದಲ್ಲಿ ಇಷ್ಟೇ ಅಂತ ಇಲ್ಲ, ಹೊರಗಡೆ ಕೂಡ ತುಂಬಾ ಇರುತ್ತೆ ನೋಡೋದಕ್ಕೆ. ಕೆಲವರು ಸ್ಟ್ಯಾಚ್ಯೂಗಳನ್ನ ಕೂಡ ಇಲ್ಲಿ ಹಾಕಿದ್ದಾರೆ, ಕುವೆಂಪು ಅವ್ರದ್ದಾಗಿರ್ಬೋದು, ಮತ್ತೊಬ್ಬರದ್ದಾಗಿರ್ಬೋದು. ತುಂಬ ಚೆನ್ನಾಗಿ ನೋಡೋದಕ್ಕೆ. ನಾವು ಮಧ್ಯಾಹ್ನ ಹೋಗೋದ್ರಿಂದ ಅಷ್ಟೊಂದು ಕ್ರೌಡ್ ಅಂತ ಅನ್ನಿಸ್ಲಿಲ್ಲ ಅಷ್ಟೇ. ಬಟ್ ಅವ್ರು ರಿಟರ್ನ್ ಬರಬೇಕಾದ್ರೆ ಹೆವಿ ಕ್ರೌಡ್ ಇತ್ತು, ನಿಲ್ಲೋದಕ್ಕೂ ಕೂಡ ಅದರೊಳಗಡೆ ಗ್ಲಾಸ್ ಹೌಸ್ ಒಳಗಡೆ ಜಾಗನೇ ಇರಲಿಲ್ಲ, ಅಷ್ಟು ಕ್ರೌಡ್ ಕಾಣಿಸ್ತಾ ಇತ್ತಲ್ಲಿ. ನಾವು ಈ ಜಾಗಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಅರ್ಧ ದಿನನ ಇದಕ್ಕೋಸ್ಕರನೇ ಸ್ಪೆಂಡ್ ಮಾಡೋ ಥರ ಹೋಗಬೇಕು. ಈಗ ಹೋಗಿ ಹಾಗೆ ಬರ್ತೀನಿ ಅಂತ ಎಲ್ಲ ಹೋಗೋಕ್ಕೆ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ, ಅಷ್ಟೊಂದು ಇರುತ್ತೆ ಇಲ್ಲಿ ನೋಡೋದಕ್ಕೆ. ನಾನು ಹೇಳ್ದಂಗೆ ಗ್ಲಾಸ್ ಹೌಸ್ ಒಳಗೆ ಮಾತ್ರನೇ ಅಲ್ಲ, ಹೊರಗಡೆ ಕೂಡ ತುಂಬಾ ಜಾಗಗಳಿದೆ. ಮಕ್ಕಳು ಆಟ ಆಡೋದಕ್ಕಂತೂ ತುಂಬಾ ಸ್ಪೇಸ್ ಇದೆ ಅಲ್ಲೆಲ್ಲ. ನಾನು ತೋರಿಸ್ತಾ ಹೋಗ್ತೀನಿ ಗೊತ್ತಾಗತ್ತಾಗ. ನೀವು ಆಚೆ ಸೈಡ್ ನೋಡ್ತಾ ಇರ್ಬೋದು ಕ್ರೌಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅದೇ ಮಧ್ಯಾಹ್ನನೇ ಅಷ್ಟು ಕ್ರೌಡ್ ಇದೆ. ನಾವು ಸಂಜೆ ಎಲ್ಲ ನಾವೆಲ್ಲ ಇದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಒಂದು 3:30 ಆರ್ 4 o'clock ಆಗಿತ್ತು. ಅಷ್ಟೊತ್ತಿಗೆ ಫುಲ್ಲು ಕ್ರೌಡ್ ಇತ್ತು ಅಲ್ಲಿ. ಅವನ್ನೆಲ್ಲ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಇದೆ, ಅಷ್ಟೊಂದು ಕ್ರೌಡ್ ಇತ್ತು. ನಾವಿಲ್ಲೀಗ ನೆಕ್ಸ್ಟ್ ಬಂದುಬಿಟ್ಟು ರಾಮಾಯಣದ ಕಾನ್ಸೆಪ್ಟನ್ನ ನೋಡ್ತಾ ಇದ್ದೀವಿ. ಅವ್ರದ್ದು ರಾಮಾಯಣ ಬುಕ್ನ ನಾವು ನೋಡ್ತೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ, ಎಷ್ಟು ನೀಟಾಗಿ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೀವು ಜಟಾಯುವನ್ನು ನೋಡ್ತಾ ಇದ್ದೀರಾ. ಜಟಾಯು ಬಗ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಜಟಾಯು ಪಕ್ಷಿನ ತುಂಬ ಚೆನ್ನಾಗಿ ಮಾಡಿತ್ತು, ನೋಡೋದಕ್ಕೆ ಕಣ್ಣು ಸಾಯ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡ್ತಿರ್ಬೋದು ನೀವು. ಇದು ನಾವೀಗ ಗ್ಲಾಸ್ ಹೌಸಿಂದ ಹೊರಗಡೆ ಬಂದಿದ್ದೀವಿ. ನೋಡ್ತಿರ್ಬೋದು ಲಾಲ್ಬಾಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿರ್ತಾರೆ. ಯಾವಾಗಲೂ ಆಲ್ಮೋಸ್ಟ್ ಹೀಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಫೋಟೋಶೂಟ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಖುಷಿ ಕೂಡ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಜಾಗ ಕರ್ಕೊಂಡು ಹೋದರೆ. ನೀವು ಪೀಕಾಕ್ನ ನೋಡ್ತಾ ಇದ್ದೀರಾ. ಅದೆಷ್ಟು ಚೆನ್ನಾಗಿ ಫ್ಲವರ್ಸಲ್ಲೇ ಡೆಕೋರೇಟ್ ಮಾಡಿದ್ದಾರೆ ಅಂತ ನಿಮ್ಗೆ ಕಾಣ್ತಾ ಇದೆ.
ತುಂಬ ಚೆನ್ನಾಗಿರುತ್ತೆ. ಅದನ್ನ ಇನ್ನೂ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ ಒಂದ್ಸಲ ಈ ಜಾಗನ. ತುಂಬ ಇಷ್ಟು ಖುಷಿ ಪಡ್ತೀರಾ ಎಲ್ಲರೂ. ಆಚೆ ಸೈಡ್ ಆನೆ ಕಾಣಿಸ್ತಿದೆ. ಕೆಲವೊಂದು ಪ್ರಾಣಿಗಳನ್ನ ಕೂಡ ಇಲ್ಲಿ ಮಾಡಿಟ್ಟಿರ್ತಾರೆ. ಆಗಲೇ ನಾನು ನಿಮಗೆ ಪಿಕಪ್ನ ತೋರಿಸ್ದೆ, ಈಗ ಆನೆ ಕಾಣಿಸ್ತು. ಹೀಗೆ ತುಂಬ ಅನಿಮಲ್ಸ್ ಕೂಡ ಇಲ್ಲಿದ್ದಾವೆ. ಐ ಮೀನ್ ಆ ಥರ ರೆಡಿ ಮಾಡಿದ್ದಾರೆ ಆ ಥರಕ್ಕೆ. ಇದು ಗ್ಲಾಸ್ ಹೌಸ್ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಾವು ಕ್ರೌಡ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾವೀಗ ಹೊರಡ್ತಾ ಇದ್ವಿ. ಕ್ರೌಡ್ ನೀವು ನೋಡ್ತಾ ಇರ್ಬೋದು ಯಾವ ಮಟ್ಟಕ್ಕಿದೆ ಅಂತ ಹೇಳಿ. ಅದು ವೀಕೆಂಡ್ ಆಗಿರೋದ್ರಿಂದ ಹೆವಿ ಕ್ರೌಡ್ ಇತ್ತು. ಆ್ಯಂಡ್ ಇವತ್ತು ಅಂದರೆ ಸಂಡೇ ನಾವೇನಾದರೂ ಹೋಗಿದ್ರೆ ಇನ್ನೂ ಕ್ರೌಡ್ ಇತ್ತು. ಸೊ ನಾವು ಹಾಗಾಗಿ ನಿನ್ನೆ ಹೋಗಿ ಬಂದುಬಿಟ್ವಿ. ನಾಳೆ ತನಕ ಇರುತ್ತೆ ಅಂತ ಹೇಳಿದ್ರು. ನಾವು ಅಲ್ಲಿ ಒಬ್ಬನು ಕೇಳಿದಾಗ ಆ ಥರ ಹೇಳಿದ್ರು. ಬೋರ್ಡ್ ಕೂಡ ಹಾಗೆ ಹಾಕಿದ್ರು. ಇದನ್ನೆಲ್ಲ ನೋಡಿದ್ರೆ ಮಕ್ಕಳು ಖುಷಿ ಪಡ್ದಲೇ ಇರೋದಕ್ಕೆ ಸಾಧ್ಯನಾ? ಚಾನ್ಸ್ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿ ಪಡ್ತಾರೆ ಕೂಡ. ಆ್ಯಂಡ್ ನಾವಲ್ಲಿ ಮಕ್ಕಳಿಗೆ ಏನೇನು ಬೇಕು ಎಲ್ಲನೂ ಇರುತ್ತೆ ಅಲ್ಲಿ. ಈ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡ್ಬಿಟ್ಟು ಈ ಥರ ರೆಡಿ ಮಾಡಿದ್ದಾರೆ. ಮಶ್ರೂಮ್ದಾಗಿರ್ಬೋದು, ಇಲ್ಲಿ ಮನೆದೇನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಇಲ್ಲಿ ಮಶ್ರೂಮ್ ಇದೆ ನೋಡಿ, ಕಾಣಿಸ್ತಿರ್ಬೋದು. ಮಶ್ರೂಮ್ ಹೇಗೆ ಮಾಡ್ತಾರೆ ಅನ್ನೋದೊಂದು ಕಾನ್ಸೆಪ್ಟನ್ನ ಇಲ್ಲಿ ರೆಡಿ ಮಾಡಿದ್ದಾರೆ. ಈಚೆ ಗಾರ್ಡನಿಂಗ್. ಅಂದರೆ ಕೈ ತೋಟದ ಬಗ್ಗೆ ಒಂದು ವಿವರಣೆಯನ್ನು ನೀಡಿದ್ದಾರೆ ಇದರಲ್ಲಿ. ಅದ್ರ ಬಗ್ಗೆ ಎಲ್ಲನೂ ಕೂಡ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಮತ್ತು ನೀವು ಇಲ್ಲಿ ಬಂದಾಗ ಫ್ಲವರ್ಸ್ನ ಪರ್ಚೇಸ್ ಕೂಡ ಮಾಡ್ಬೋದು. ಯಾವುದಾದ್ರು ಫ್ಲವರ್ ಪಾಟ್ಗಳಲ್ಲಿ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಟೈಮಿಂಗ್ಸ್ ಬಂದುಬಿಟ್ಟು ಇಲ್ಲಿ ವೀಕ್ ಡೇಸಲ್ಲಿ ಆಯಿತು ಅಂತ ಹೇಳಿದ್ರೆ 9 to 6 ಇರುತ್ತೆ. ವೀಕೆಂಡಲ್ಲಾದರೆ 8 to 7 ಇರುತ್ತೆ. ಇನ್ನೊಂದ್ಸಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಬನ್ನಿ. ಬಟ್ ಅರ್ಧ ದಿನನಾದರೂ ಇಲ್ಲಿ ಇಡಲೇಬೇಕಾಗತ್ತೆ. ಅಷ್ಟೊಂದು ಇರುತ್ತೆ ಇಲ್ಲಿ ನೋಡೋದಕ್ಕಾಗಿರ್ಬೋದು, ಮಕ್ಳಿಗೆ ತೋರಿಸೋದಕ್ಕಾಗಿರ್ಬೋದು. ಇಲ್ಲಿ ಮತ್ತಿನ್ನೇನೋ ರೆಡಿ ಮಾಡ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಫ್ಲವರ್ಸ್ನ ನೋಡ್ತಾ ಇದ್ದೀರಾ ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಎಲ್ಲನೂ ಕೂಡ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ, ಲಾಲ್ಬಾಗ್ನ ನೋಡಿ. ಎಲ್ಲರೂ ಖುಷಿ ಪಡ್ತೀರಾ. ಫ್ಯಾಮಿಲಿನ ಕರ್ಕೊಂಡು ಬನ್ನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಲ್ಲನೂ ಕೂಡ. ಸಬ್ಸ್ಕ್ರೈಬ್ ಆಗೋದನ್ನು ಮತ್ತು ದಯವಿಟ್ಟು ಮಿಸ್ ಮಾಡಬೇಡಿ, ಮರಿಬೇಡಿ. ಥ್ಯಾಂಕ್ ಯು ಆಲ್.